ನಮಸ್ಕಾರ ಸಿಂಹ ರಾಶಿಯ ನನ್ನೆಲ್ಲ ಆತ್ಮೀಯ ಬಂಧುಗಳೇ, ನಮ್ಮ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ತುಂಬು ಹೃದಯದ ಸ್ವಾಗತ. ಇವತ್ತು ನಾವು ಸಿಂಹ ರಾಶಿಯವರ ಜೀವನದಲ್ಲಿ ಜುಲೈ 7ರಿಂದ ಆರಂಭವಾಗಲಿರುವ ಒಂದು ಅತ್ಯಂತ ಮಹತ್ವದ ಮತ್ತು ಸಕಾರಾತ್ಮಕ ಬದಲಾವಣೆಯ ಬಗ್ಗೆ ಮಾತನಾಡಲಿದ್ದೇವೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳ ರಾಜಕುಮಾರ ಎಂದು ಕರೆಯಲ್ಪಡುವ ಬುಧ ದೇವನು ಈಗ ತನ್ನ ಶುದ್ಧೀಕರಣ ಪ್ರಕ್ರಿಯೆಯನ್ನು ಮುಗಿಸಿ ನಿಮ್ಮ ಜೀವನದ ಕೆಲವು ಬಹುಕಾಲದ ಬಾಕಿ ಉಳಿದಿರುವ ಕೆಲಸಗಳಿಗೆ ಗ್ರೀನ್ ಸಿಗ್ನಲ್ ನೀಡಲು ಸಿದ್ಧನಾಗಿದ್ದಾನೆ. ಕಳೆದ ಕೆಲವು ದಿನಗಳಿಂದ ನೀವು ಕೆಲಸಗಳಲ್ಲಿ ಅಡೆತಡೆ ಅನುಭವಿಸುತ್ತಿದ್ದರೆ ಅಥವಾ ಏನೋ ಒಂದು ರೀತಿಯ ಗೊಂದಲದಲ್ಲಿ ಸಿಲುಕಿದ್ದರೆ ಇನ್ನು ಮುಂದೆ ಆ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಲಿದೆ. ಈ ವಿಶೇಷ ವಿಡಿಯೋದಲ್ಲಿ ನಾವು ಬುಧನ ಈ ವಕ್ರ ಚಲನೆ ನಿಮ್ಮ ಆದಾಯ, ನಿಮ್ಮ ಮಾತು, ನಿಮ್ಮ ಕುಟುಂಬ ಮತ್ತು ನಿಮ್ಮ ಮಕ್ಕಳ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತದೆ ಎಂಬುದನ್ನು ಎಳೆಯಾಗಿ ವಿವರಿಸುತ್ತೇವೆ. ವಿಡಿಯೋ ಕೊನೆಯವರೆಗೂ ನೋಡಿ, ಯಾಕೆಂದರೆ ಬುಧನ ಕೃಪೆ ಪಡೆಯುವ ವಿಶೇಷ ಪರಿಹಾರಗಳನ್ನು ನಾವು ಇಲ್ಲಿ ಹಂಚಿಕೊಂಡಿದ್ದೇವೆ. ಬಂಧುಗಳೇ, ಈ ಬದಲಾವಣೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ನಾವು ಸ್ವಲ್ಪ ಹಿಂದಕ್ಕೆ ಹೋಗಬೇಕಾಗುತ್ತದೆ. ಕಳೆದ ಜೂನ್ 29ರಂದು ಬುಧ ದೇವನು ವಕ್ರಿಯಾಗಿದ್ದನು. ಆಗ ಅವನು ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿ ಕರ್ಕ ರಾಶಿಯಲ್ಲಿ ಸಂಚರಿಸುತ್ತಿದ್ದನು. ಕರ್ಕ ರಾಶಿಯು ಜಲ ತತ್ವದ ರಾಶಿಯಾಗಿದ್ದು, ಅಲ್ಲಿ ಬುಧನು ಒಂದು ರೀತಿಯ ಪವಿತ್ರ ಸ್ನಾನ ಮಾಡಿ ತನ್ನನ್ನು ತಾನು ಶುದ್ಧೀಕರಿಸಿಕೊಂಡಿದ್ದಾನೆ ಎಂದು ಹೇಳಬಹುದು. ಅಲ್ಲಿ ಅವನಿಗೆ ಇಬ್ಬರು ಮಹಾನ್ ಗುರುಗಳ ಆಶೀರ್ವಾದ ಸಿಕ್ಕಿದೆ. ದೈತ್ಯ ಗುರು ಶುಕ್ರಾಚಾರ್ಯರು ಬುಧನಿಗೆ ಧನ ನೀತಿಯನ್ನು ಕಲಿಸಿಕೊಟ್ಟರೆ, ದೇವಗುರು ಬೃಹಸ್ಪತಿಯು ಜ್ಞಾನದ ದಾರೆ ಎರೆದಿದ್ದಾರೆ. ಈ ಇಬ್ಬರು ಗುರುಗಳಿಂದ ಜ್ಞಾನ ಮತ್ತು ಸಂಪತ್ತಿನ ಪಾಠ ಕಲಿತ ಬುಧನು ಈಗ ಜುಲೈ 7ರಿಂದ ವಕ್ರಸ್ಥಿತಿಯಲ್ಲೇ ನಿಮ್ಮ ಲಾಭ ಸ್ಥಾನಕ್ಕೆ 11ನೇ ಮನೆ ಪ್ರವೇಶಿಸುತ್ತಿದ್ದಾನೆ. ವೀಕ್ಷಕರೇ, ಈಗಿನ ಅತ್ಯಂತ ದೊಡ್ಡ ವಿಶೇಷತೆ ಏನೆಂದರೆ ಬುಧನು ಈಗ ಚೇಷ್ಟ ಬಲಿಯಾಗಿದ್ದಾನೆ. ಜ್ಯೋತಿಷ್ಯದಲ್ಲಿ ಒಂದು ಗ್ರಹವು ವಕ್ರಸ್ಥಿತಿಯಲ್ಲಿ ತನ್ನ ಸ್ವಂತ ರಾಶಿಗೆ ಪ್ರವೇಶಿಸಿದಾಗ ಅದಕ್ಕೆ ಫಲ ನೀಡುವ ಶಕ್ತಿ 3 ಪಟ್ಟು ಹೆಚ್ಚಾಗುತ್ತದೆ. ಸಿಂಹ ರಾಶಿಯವರ ಪಾಲಿಗೆ ಬುಧನು ಕೇವಲ ಗ್ರಹವಲ್ಲ, ಅವನು ನಿಮ್ಮ ಲಾಭ ಮತ್ತು ಧನದ ಅಧಿಪತಿ. ಅಂತಹ ಗ್ರಹವು ಈಗ ಅತಿ ಹೆಚ್ಚು ಶಕ್ತಿಯೊಂದಿಗೆ ನಿಮ್ಮ ಆದಾಯದ ಮನೆಯಲ್ಲಿ ಕುಳಿತಿರುವುದರಿಂದ ಇದುವರೆಗೆ ನಿಮಗೆ ಸಿಗಬೇಕಿದ್ದ ಆದರೆ ಸಿಗದೆ ಬಾಕಿ ಉಳಿದಿದ್ದ ಲಾಭಗಳು ಈಗ ನಿಮ್ಮ ಕೈ ಸೇರಲಿವೆ. ಇದು ನಿಮ್ಮ ಪಾಲಿನ ನಿಜವಾದ ವಿಜಯದ ಆರಂಭ. ವೀಕ್ಷಕರೇ, ನಿಮ್ಮ ಆದಾಯದ ಇಲಾಖೆಯನ್ನು ಸೂರ್ಯದೇವನು ಬುಧನಿಗೆ ನೀಡಿದ್ದಾನೆ. ಜುಲೈ 7ರಿಂದ ಆಗಸ್ಟ್ 5ರವರೆಗಿನ ಈ ಸಮಯವು ಹಣಕಾಸಿನ ದೃಷ್ಟಿಯಿಂದ ಅತ್ಯಂತ ಪ್ರಬಲವಾಗಿದೆ. ಲಾಭದ ವಿಸ್ತರಣೆ, ಇದುವರೆಗೆ ನೀವು ಮಾಡಿದ ಕಠಿಣ ಶ್ರಮಕ್ಕೆ ಸರಿಯಾದ ಪ್ರತಿಫಲ ಸಿಕ್ಕಿಲ್ಲ ಎನಿಸುತ್ತಿದ್ದರೆ ಈಗ ಆ ಲಾಭದ ದಾರಿಗಳು ತೆರೆದುಕೊಳ್ಳಲಿವೆ. ಆಸೆಗಳ ಈಡೇರಿಕೆ, 11ನೇ ಮನೆಯು ನಿಮ್ಮ ಇಚ್ಛಾ ಪೂರ್ತಿಯ ಸ್ಥಾನವಾಗಿದೆ. ಒಂದು ವೇಳೆ ನಿಮ್ಮ ಯಾವುದಾದರೂ ಕೆಲಸ ಪೂರೈಸಬೇಕೆಂಬ ದೀರ್ಘಕಾಲದ ಆಸೆ ಇದ್ದರೆ ಅದಕ್ಕೆ ಈಗ ಗ್ರೀನ್ ಸಿಗ್ನಲ್ ಸಿಗಲಿದೆ. ಸಾಮಾಜಿಕ ಕಾರ್ಯಗಳು, ನೀವು NGOಗಳಲ್ಲಿ, ಸಾಮಾಜಿಕ ಸೇವೆಯಲ್ಲಿ ಅಥವಾ ಜನರೊಂದಿಗೆ ಸಂವಹನ ನಡೆಸುವ ಕೆಲಸದಲ್ಲಿದ್ದರೆ ನಿಮ್ಮ ಗೌರವ ಮತ್ತು ಆದಾಯ ಎರಡೂ ಹೆಚ್ಚಾಗಲಿವೆ. ವೀಕ್ಷಕರೇ, ವಿಶೇಷವಾಗಿ ಸೋಷಿಯಲ್ ಮೀಡಿಯಾ, ಪತ್ರಿಕೋದ್ಯಮ ಮತ್ತು ಸಂವಹನ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಈ ಬುಧನ ಸಂಚಾರವು ವರದಾನದಂತಿದೆ. ಬುಧನು ಮಾತಿನ ಅಧಿಪತಿ. ನಿಮ್ಮ ಮಾತುಗಳು ಈಗ ಹೆಚ್ಚು ಪ್ರಭಾವಶಾಲಿಯಾಗಲಿವೆ. ನೀವು ಬರೆಯುವ ಲೇಖನಗಳು ಅಥವಾ ನೀವು ನೀಡುವ ಭಾಷಣಗಳು ಜನರನ್ನು ಆಕರ್ಷಿಸಲಿವೆ. ನೀವು ಒಬ್ಬ ಸಲಹೆಗಾರರಾಗಿ ಕೆಲಸ ಮಾಡುತ್ತಿದ್ದರೆ ನಿಮ್ಮ ಸಲಹೆಗಳನ್ನು ಪಡೆದು ಇತರರು ಲಾಭ ಮಾಡಿಕೊಳ್ಳುತ್ತಾರೆ, ಜೊತೆಗೆ ನಿಮಗೂ ಕೀರ್ತಿ ಸಿಗಲಿದೆ. ಸಿಂಹ ರಾಶಿಯವರೇ, ಸೂರ್ಯದೇವನು ಬುಧನಿಗೆ ನಿಮ್ಮ ಹಣಕಾಸು ಸಚಿವ ಪಟ್ಟವನ್ನು ನೀಡಿದ್ದಾನೆ. ನಿಮ್ಮ 2ನೇ ಮನೆಯ ಅಧಿಪತಿಯೂ ಬುಧನೇ ಆಗಿದ್ದಾನೆ. ಬ್ಯಾಂಕಿಂಗ್ ಕೆಲಸಗಳು, ಬ್ಯಾಂಕ್ಗೆ ಸಂಬಂಧಿಸಿದ ಯಾವುದಾದರೂ ಕೆಲಸಗಳು ಬಾಕಿ ಉಳಿದಿದ್ದರೆ ಅಥವಾ ಲೋನ್ ಪಡೆಯುವಲ್ಲಿ ತೊಂದರೆ ಅನುಭವಿಸುತ್ತಿದ್ದರೆ ಈಗ ಆ ಕೆಲಸಗಳು ಸುಗಮವಾಗಿ ನಡೆಯಲಿವೆ. ಸಿಎ ಮತ್ತು ಅಕೌಂಟ್ಸ್, ನೀವು ಸಿಎ, ಬ್ಯಾಂಕ್ ಉದ್ಯೋಗಿ ಅಥವಾ ಅಕೌಂಟ್ಸ್ ಕ್ಷೇತ್ರದಲ್ಲಿ ಇದ್ದರೆ ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಯಶಸ್ಸು ಕಾಣುವಿರಿ. ಅಕ್ಕಪಕ್ಕದವರು ಮತ್ತು ಕುಟುಂಬ, ನಿಮ್ಮ ಕುಟುಂಬದಲ್ಲಿ ಅಥವಾ ಸಂಬಂಧಿಕರಲ್ಲಿ ಯಾರಾದರೂ ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದರೆ ಅವರಿಗೆ ನಿಮ್ಮಿಂದ ಸಹಾಯ ಸಿಗುವ ಯೋಗವಿದೆ. ವೀಕ್ಷಕರೇ, ಬುಧನು ಈಗ ಪಂಚಮ ಭಾವವನ್ನು ಅಂದರೆ 5ನೇ ಮನೆಯನ್ನು ತನ್ನ 7ನೇ ದೃಷ್ಟಿಯಿಂದ ನೋಡುತ್ತಿದ್ದಾನೆ. 5ನೇ ಮನೆಯು ಜ್ಞಾನ ಮತ್ತು ಶಿಕ್ಷಣದ ಸ್ಥಾನವಾಗಿದೆ. ವಿದ್ಯಾರ್ಥಿಗಳಿಗೆ, ಓದಿನಲ್ಲಿ ಏಕಾಗ್ರತೆ ಕಡಿಮೆಯಾಗಿದ್ದವರಿಗೆ ಈಗ ಮಾನಸಿಕ ಸ್ಪಷ್ಟತೆ ಸಿಗಲಿದೆ. ಸ್ಟೇಷನರಿ ಅಥವಾ ಶಿಕ್ಷಣಕ್ಕೆ ಸಂಬಂಧಿಸಿದ ವ್ಯವಹಾರ ಮಾಡುವವರಿಗೆ ಲಾಭ ಹೆಚ್ಚಾಗಲಿದೆ. ಸಂತಾನದ ವಿಷಯ, ನಿಮ್ಮ ಮಕ್ಕಳ ಕಡೆಯಿಂದ ಯಾವುದಾದರೂ ಶುಭ ವಾರ್ತೆಗಾಗಿ ಕಾಯುತ್ತಿದ್ದರೆ ಅಥವಾ ಮಕ್ಕಳ ಅಭಿವೃದ್ಧಿಯ ಬಗ್ಗೆ ಚಿಂತೆ ಇದ್ದರೆ ಈಗ ಅವರಿಗೆ ಸಂಬಂಧಿಸಿದ ಕೆಲಸಗಳಿಗೆ ಗ್ರೀನ್ ಸಿಗ್ನಲ್ ಸಿಗಲಿದೆ. ಕ್ರಿಯೇಟಿವಿಟಿ, ಹೊಸತನ್ನು ಸೃಷ್ಟಿಸುವ ಅಥವಾ ಕಲೆಗೆ ಸಂಬಂಧಿಸಿದ ಕೆಲಸ ಮಾಡುವವರಿಗೆ ಬುಧನು ಹೊಸ ಆಲೋಚನೆಗಳನ್ನು ನೀಡಲಿದ್ದಾನೆ. ವೀಕ್ಷಕರೇ, ಬುಧನು ಪಕ್ಕಾ ವ್ಯಾಪಾರ ಗ್ರಹ. ಅವನು ಈಗ ನಿಮ್ಮ ಆದಾಯದ ಮನೆಯಲ್ಲಿ ಇರುವುದರಿಂದ ನಿಮ್ಮ ಆಲೋಚನಾ ಶೈಲಿಯೇ ವ್ಯಾವಹಾರಿಕವಾಗಿ ಬದಲಾಗಲಿದೆ. ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಲು ಬಯಸುವವರಿಗೆ ಅಥವಾ ಸರಿಯಾದ ಸಮಯಕ್ಕಾಗಿ ಕಾಯುತ್ತಿರುವವರಿಗೆ ಈಗ ಉತ್ತಮ ಅವಕಾಶಗಳು ಸಿಗಲಿವೆ. ಲೆಕ್ಕಾಚಾರದ ನಿರ್ಧಾರ, ನೀವು ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಅದು ಬಹಳ ಲೆಕ್ಕಾಚಾರದಿಂದ ಕೂಡಿರುತ್ತದೆ. ಆಗಸ್ಟ್ 5ರವರೆಗೆ ಈ ಪ್ರಭಾವ ಬಹಳ ಹೆಚ್ಚಾಗಿರುತ್ತದೆ. ಆದ್ದರಿಂದ ಈ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಿ.
ಬಂಧುಗಳೇ, ಈ ಅದ್ಭುತ ಫಲಗಳನ್ನು ಇನ್ನೂ ಹೆಚ್ಚಿಸಿಕೊಳ್ಳಲು ಈ ಸರಳ ಪರಿಹಾರಗಳನ್ನು ತಪ್ಪದೇ ಮಾಡಿ. ಪ್ರತಿ ಬುಧವಾರದಂದು ವಿಘ್ನಹರ್ತ ಗಣೇಶನಿಗೆ ಹಸಿರು ಗರಿಕೆ ದೂರ್ವೆ ಅರ್ಪಿಸಿ. ಇದು ನಿಮ್ಮ ಹಾದಿಯಲ್ಲಿರುವ ವಿಘ್ನಗಳನ್ನು ದೂರ ಮಾಡುತ್ತದೆ. ನಿಮ್ಮ ಸೋದರಿ, ಅಕ್ಕ, ಮಗಳು ಅಥವಾ ಅತ್ತೆಯ ಜೊತೆ ಸಂಬಂಧವನ್ನು ಚೆನ್ನಾಗಿಟ್ಟುಕೊಳ್ಳಿ. ಅವರು ಸಂತೋಷವಾಗಿದ್ದರೆ ನಿಮ್ಮ ಬುಧ ಗ್ರಹವು ಬಲಗೊಳ್ಳುತ್ತದೆ. ಜನರೊಂದಿಗೆ ಬೆರೆಯಿರಿ, ಫೋನ್ ಮೂಲಕ ಅಥವಾ ನೇರವಾಗಿ ಸಂವಹನ ನಡೆಸಿ. ಸಿಂಹ ರಾಶಿಯವರೇ, ಜುಲೈ 7ರಿಂದ ಆಗಸ್ಟ್ 5ರವರೆಗಿನ ಈ ಅವಧಿ ನಿಮ್ಮ ಆದಾಯದ ಬಾಗಿಲನ್ನು ತೆರೆಯಲಿದೆ. ನಂಬಿಕೆಯಿಂದ ಮುನ್ನಡೆಯಿರಿ. ಈ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಬುಧದೇವ ಅಥವಾ ಹರ ಹರ ಮಹಾದೇವ ಎಂದು ಬರೆಯಲು ಮರೆಯಬೇಡಿ.